ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಮ್ಯೂಸಿಯಂನಲ್ಲಿ ಹುದ್ದೆಗಳಿಗೆ ಕರೆಯಲಾಗಿದೆ. ಹುದ್ದೆಗಳ ಹೆಸರು ಬಂದು ಆಫೀಸ್ ಅಸಿಸ್ಟೆಂಟ್, ಟೆಕ್ನಿಷಿಯನ್, ಸ್ಟೆನೋಗ್ರಾಫರ್, ಅಸಿಸ್ಟೆಂಟ್ ಹಾಗೂ ಆರ್ಟಿಸ್ಟ್. ಈ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ, ಕಸ್ತೂರ್ಬಾ ರೋಡ್, ಬೆಂಗಳೂರು. ಅಡ್ವರ್ಟೈಸ್ ನಂಬರ್ 022026. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ಪೋಸ್ಟ್ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಜುಕೇಷನ್ ಅಸಿಸ್ಟೆಂಟ್ ಎ ಗ್ರೇಡ್, ಬೆಂಗಳೂರು, ಕ್ಯಾಲಿಕಟ್, ತಿರುಪತಿ, ಕಲಬುರಗಿ ಇಲ್ಲಿ 4 ಕಡೆನೂ ಹುದ್ದೆಗಳಿಗೆ ಕರೆಯಲಾಗಿದೆ. ಬೆಂಗಳೂರಿನಲ್ಲಿ 1 ಹುದ್ದೆಗಳಿದ್ದಾವೆ ಹಾಗೂ ಕಲಬುರಗಿಯಲ್ಲಿ 1 ಹುದ್ದೆಗಳಿದ್ದಾವೆ. ಒಟ್ಟು 4 ಹುದ್ದೆಗಳಿದ್ದಾವೆ. ಹಾಗೆ ಜೂನಿಯರ್ ಸ್ಟೆನೋಗ್ರಾಫರ್ ಬೆಂಗಳೂರಿನಲ್ಲಿ ಮಾತ್ರ ಇದೆ, 1 ಹುದ್ದೆ ಇದೆ. ಹಾಗೂ ಆಫೀಸ್ ಅಸಿಸ್ಟೆಂಟ್ ಗ್ರೇಡ್ 3 ಒಟ್ಟು 3 ಹುದ್ದೆಗಳು. ಬೆಂಗಳೂರಿನಲ್ಲಿ 2 ಹುದ್ದೆಗಳಿದ್ದಾವೆ, ಒಂದು ಜನರಲ್ಗೆ ಹಾಗೂ OBCಗೆ, ಹಾಗೂ ಇನ್ನೊಂದು ತಿರುಪತಿಯಲ್ಲಿ ಇದೆ, ಅದು ಜನರಲ್ ಕ್ಯಾಟಗರಿಯವರಿಗೆ. ಹಾಗೆ ಟೆಕ್ನಿಷಿಯನ್ ಎ ಫಿಟ್ಟರ್ ಹಾಗೂ ಕಾರ್ಪೆಂಟರ್ಗೆ ಕರೆಯಲಾಗಿದೆ. ಬೆಂಗಳೂರಿನಲ್ಲಿ 1 ಇದೆ ಹಾಗೂ ತಿರುಪತಿಯಲ್ಲಿ 1 ಹಾಗೂ ಕ್ಯಾಲಿಕಟ್ಟಲ್ಲಿ 1 ಇದೆ. ಒಟ್ಟು 3 ಹುದ್ದೆಗಳಿಗೆ ಕರೆಯಲಾಗಿದೆ. ಇನ್ನು ಆರ್ಟಿಸ್ಟ್ ಎ ಬರೋದಾದರೆ ಬೆಂಗಳೂರಿನಲ್ಲಿ 1 ಹುದ್ದೆಗಳಿದ್ದಾವೆ. SC ಕ್ಯಾಟಗರಿಯವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇನ್ನು ಎಜುಕೇಷನ್ಗೆ ಬರೋದಾದರೆ ಎಜುಕೇಷನ್ ಅಸಿಸ್ಟೆಂಟ್ ಎಗೆ ಬೇಸಿಕ್ ಸ್ಯಾಲ್ರಿ ಬಂದು 29,200 ರೂಪಾಯಿ ಇರುತ್ತೆ. ಅಲ್ಲಿಂದ ಹಿಡಿದು 61,240ವರೆಗೂ ಕೊಡಲಾಗುತ್ತದೆ. ಎಜುಕೇಷನ್ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ವಿತ್ ಫಿಸಿಕ್ಸ್ ಅಂಡ್ ಕಾಂಬಿನೇಷನ್ ಆಫ್ ಎನಿ 2 ಸಬ್ಜೆಕ್ಟ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಆಸ್ಟ್ರಾನಮಿ, ಜಿಯಾಲಜಿ ಹಾಗೂ ಸ್ಟ್ಯಾಟಿಸ್ಟಿಕ್ಸ್, ಅಥವಾ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ವಿತ್ ಕೆಮಿಸ್ಟ್ರಿ ಅಂಡ್ ಕಾಂಬಿನೇಷನ್ ಆಫ್ ಎನಿ 2 ಸಬ್ಜೆಕ್ಟ್ಸ್, ಜುವಾಲಜಿ, ಬಾಟನಿ, ಮೈಕ್ರೋಬಯಾಲಜಿ, ಎನ್ವೈರನ್ಮೆಂಟಲ್ ಸೈನ್ಸ್, ಬಯೋಟೆಕ್ನಾಲಜಿ ಅಂಡ್ ಮಾಲಿಕ್ಯುಲರ್ ಬಯಾಲಜಿ ಫ್ರಮ್ ಡ್ಯೂಲಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಈ ಕೋರ್ಸಲ್ಲಿ ಕಂಪ್ಲೀಟ್ ಮಾಡಿರೋರು ಎಜುಕೇಷನ್ ಅಸಿಸ್ಟೆಂಟ್ ಎ ಗ್ರೇಡ್ ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ವಯೋಮಿತಿ ಬಂದು 35 ವರ್ಷ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದಾಗುವುದು. 15/6/2026 ಒಳಗೆ 35 ವರ್ಷ ಕೆಳಗಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಜೂನಿಯರ್ ಸ್ಟೆನೋಗ್ರಾಫರ್ಗೆ 1 ಪೋಸ್ಟ್ ಇದೆ ಬೆಂಗಳೂರಿನಲ್ಲಿ. ಬೇಸಿಕ್ ಸ್ಯಾಲ್ರಿ ಬಂದು 25,500 ರೂಪಾಯಿ ಇರುತ್ತದೆ. ಹಾಗೆ 54,210ವರೆಗೂ ಪೇಮೆಂಟನ್ನು ಮಾಡ್ತಾರೆ. ಎಜುಕೇಷನ್ ಬರೋದಾದರೆ ಹೈಯರ್ ಸೆಕೆಂಡರಿ ಅಂದರೆ ಸೆಕೆಂಡ್ PUC ಹಾಗೂ ಈಕ್ವಲೆಂಟು ಮಿನಿಮಮ್ ಸ್ಪೀಡ್ 80 ವರ್ಡ್ ಪರ್ ಮಿನಿಟ್ ಇರಬೇಕಾಗತ್ತೆ. ಗೌರ್ಮೆಂಟ್ ರೆಕಗ್ನೈಸ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ತೊಗೊಂಡಿರಬೇಕಾಗತ್ತೆ. ಆದರೆ ಎಜುಕೇಷನ್ ಇದು ವಯೋಮಿತಿ ಬರೋದಾದರೆ 25 ವರ್ಷದೊಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. 15/6/2026 ಒಳಗೆ 25 ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಆಫೀಸ್ ಅಸಿಸ್ಟೆಂಟ್ ಗ್ರೇಡ್ 3 ಬರೋದಾದರೆ ಬೆಂಗಳೂರಿನಲ್ಲಿ 1 ಜನರಲ್ ಕ್ಯಾಟಗರಿಗೆ ಹಾಗೂ 1 OBC ಹುದ್ದೆಗಳಿದ್ದಾವೆ. ಬೇಸಿಕ್ ಸ್ಯಾಲರಿ 19,900 ಹುದ್ದೆಗಳು. ಅಲ್ಲಿಂದ ಹಿಡಿದು 39,970ವರೆಗೂ ನೀಡಲಾಗುತ್ತದೆ. ಇದಕ್ಕೂ ಕೂಡ ಹೈಯರ್ ಸೆಕೆಂಡರಿ ಅಂದರೆ ಸೆಕೆಂಡ್ PUC. ಟೈಪಿಂಗ್ ಟೆಸ್ಟು 10 ಮಿನಿಟ್ಸಲ್ಲಿ ಅಟ್ಲೀಸ್ಟ್ 35 ವರ್ಡ್ ಪರ್ ಮಿನಿಟ್ ಇಂಗ್ಲೀಷ್ ಅಲ್ಲಿ ಟೈಪ್ ಮಾಡಬೇಕಾಗತ್ತೆ ಅಥವಾ ಹಿಂದಿಯಲ್ಲಿ ಮಾಡಬೇಕಾಗತ್ತೆ. ಏಜ್ ಬಂದು 25 ಒಳಗಡೆ ಇರಬೇಕಾಗತ್ತೆ. ಹಾಗೆ ಟೆಕ್ನಿಷಿಯನ್ ಎ 3 ಪೋಸ್ಟ್ಗಳಿದ್ದಾವೆ. ಬೆಂಗಳೂರಲ್ಲಿ 1 ಪೋಸ್ಟ್ ಇದೆ ಫಿಟ್ಟರ್ಗೆ. ಬೇಸಿಕ್ ಸ್ಯಾಲ್ರಿ ಬಂದು 19,900 ರೂಪಾಯಿ. ಅಲ್ಲಿಂದ ಹಿಡಿದು 39,970 ರೂಪಾಯಿವರೆಗೂ ಕೊಡಲಾಗುತ್ತೆ. ಎಜುಕೇಷನ್ ಬರೋದಾದರೆ SSC ಅಂತಿದೆ ಅಂದರೆ SLC ಹಾಗೂ ITನಲ್ಲಿ ಫಿಟ್ಟರ್ ಆಗಿರಬೇಕು ಅಥವಾ ಕಾರ್ಪೆಂಟ್ರಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ವಯೋಮಿತಿ 35 ವರ್ಷದ ಒಳಗಡೆನವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಆರ್ಟಿಸ್ಟ್ ಹುದ್ದೆಗಳಿಗೆ 1 ಪೋಸ್ಟ್ ಇದೆ ಬೆಂಗಳೂರಿನಲ್ಲಿ. ಬೇಸಿಕ್ ಸ್ಯಾಲರಿ 19,900 ರೂಪಾಯಿ. ಅಲ್ಲಿಂದ ಹಿಡಿದು 39,970ವರೆಗೂ ನೀಡಲಾಗುತ್ತೆ. ಇವರ ಕ್ವಾಲಿಫಿಕೇಶನ್ ಬಂದು ಡಿಪ್ಲೊಮೊ ಅಥವಾ ಸರ್ಟಿಫಿಕೇಟ್ ಇನ್ ಫೈನ್ ಕಮರ್ಷಿಯಲ್ ಆರ್ಟ್ಸ್ ಆಫ್ ಅಟ್ಲೀಸ್ಟ್ 2 years of duration of SLC. Candidate must have 1 year experience after obtaining the diploma or certificate course duration of 2 years. Candidates obtaining diploma certificates of 1 year course duration
2 years relevant experience after obtaining the certificate shall be required ಅಂತ ಕೇಳಲಾಗಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ 1 ಹುದ್ದೆ ಹಾಗೂ ಏಜ್ ಲಿಮಿಟ್ ಬಂದು 35 ವರ್ಷದ ಒಳಗಿರಬೇಕಾಗತ್ತೆ. ಅರ್ಜಿ ಕ್ಲೋಸ್ ಡೇಟ್ ಬಂದು 15/6/2026ಕ್ಕೆ ಕೊನೆಗೊಳ್ಳಲಿದೆ. ಯಾರೆಲ್ಲ ಈ ಕ್ವಾಲಿಫಿಕೇಶನ್ಗೆ ಎಲಿಜಿಬಲ್ ಇದ್ದೀರೋ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಲಿಂಕ್ ಕೂಡ ಇಲ್ಲೇ ಇದೆ. ಎಜುಕೇಷನ್ ಅಸಿಸ್ಟೆಂಟ್ಗೆ ಪ್ರತಿಯೊಂದಕ್ಕೂ ಸಪರೇಟು ನೋಟಿಫಿಕೇಶನನ್ನು ಕರೆಯಲಾಗಿದೆ. ವೆಬ್ಸೈಟ್ ವಿಳಾಸ ತಿಳಿಸ್ಕೊಡ್ತೀನಿ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಬೆಂಗಳೂರು ಅಂತ ಟೈಪ್ ಮಾಡಿದ್ರೆ ಅಲ್ಲಿ ರಿಕ್ರೂಟ್ಮೆಂಟ್ ಅಂತ ಸಿಗುತ್ತೆ. ಅಲ್ಲಿ ನೀವು ಯಾವ ಜಾಬ್ ನಿಮ್ಮ ಎಲಿಜಿಬಲ್ ಆಗ್ತಿರೋ ಆ ಜಾಬ್ಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಎಕ್ಸಾಮ್ ಬಂದು ಬೆಂಗಳೂರಿನಲ್ಲಿರುತ್ತದೆ. ಅಪ್ಲೈ ಮಾಡಬೇಕಾದ್ರೆ ವಿಶ್ವೇಶ್ವರಯ್ಯ museum.gov.in/recruitment.hph ಲಿಂಕನ್ನು ಕ್ಲಿಕ್ ಮಾಡ್ಬೋದು. ಇಲ್ಲ ನಾನು ಹೇಳಿದ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಬೆಂಗಳೂರು ಅಂತ ಟೈಪ್ ಮಾಡಿ ರಿಕ್ರೂಟ್ಮೆಂಟ್ ಅಥವಾ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅರ್ಜಿ ಸಿಗುತ್ತೆ. ಹಾಗೆ ಮೊದಲಿಗೆ ಕ್ಯಾಂಡಿಡೇಟ್ ಶಾಲ್ ರಿಜಿಸ್ಟರ್ ವಿತ್ ವ್ಯಾಲಿಡ್ ಇಮೇಲ್ ID, ಮೊಬೈಲ್ ನಂಬರ್ ಅಂಡ್ ಕಂಪ್ಲೀಟ್ ನೇಮ್ ಬಿಫೋರ್ ಅಪ್ಲೈಯಿಂಗ್ ಆನ್ಲೈನ್. ಅಂದರೆ ಆನ್ಲೈನ್ ಅಪ್ಲಿಕೇಶನ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ತಮ್ಮ ಇಮೇಲ್ ID ಹಾಗೂ ಮೊಬೈಲ್ ನಂಬರ್ ಹಾಗೂ ನಿಮ್ಮ ಹೆಸರನ್ನು SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯೋ ಹಾಗೆ ಹೆಸರನ್ನು ನೀಡಿ ಅರ್ಜಿಯನ್ನು ಪ್ರಾರಂಭಿಸಬೇಕಾಗುತ್ತೆ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗು. ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡ್ತೀರೋ ಆ ಡಾಕ್ಯುಮೆಂಟ್ಸನ್ನು ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕಾಗುತ್ತೆ. ಮೊದಲೇ ಕಾಪಿನ ಜೆರಾಕ್ಸ್ ತಗೊಂಡು ಅದರಲ್ಲಿ ಸಹಿ ಮಾಡಿ ಸ್ಕ್ಯಾನ್ ಮಾಡಿ 250 KBಯಲ್ಲಿ JPG ಫಾರ್ಮ್ಯಾಟಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಯಾವುದೇ ಪೋಸ್ಟ್ ಗೀಸ್ಟ್ ಇರೋದಿಲ್ಲ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹಾಗೆ ಕಲರ್ ಫೋಟೋ ಸ್ಕ್ಯಾನ್ ಮಾಡಬೇಕಾಗುತ್ತೆ ಹಾಗೂ ಸಿಗ್ನೇಚರ್ ಎರಡನ್ನು ಕೂಡ JPG ಫಾರ್ಮ್ಯಾಟಲ್ಲಿ ಸಪ್ರೇಟ್ 250 KBಯಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಹಾಗೆ ಫೀಸ್ ಬರೋದಾದರೆ 885 ರೂಪಾಯಿ ಈಚ್ ಪೋಸ್ಟ್ಗೆ ಇರುತ್ತದೆ. ಜನರಲ್ ಹಾಗೂ 3A 3B 2A 2B ಅವರಿಗೆ 885 ರೂಪಾಯಿ ಇರುತ್ತದೆ. ಹಾಗೆ ವುಮೆನ್ ಕ್ಯಾಂಡಿಡೇಟ್ ಹಾಗೂ SC ST ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಯಾವುದೇ ರೀತಿಯಾದ ಫೀಸ್ ಇರೋದಿಲ್ಲ. ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕ ಬಂದು 18/5/2026ರಂದು ಪ್ರಾರಂಭವಾಗಿದೆ. ಹಾಗೆ ಲಾಸ್ಟ್ ಡೇಟ್ ಬಂದು 15/6/2026ಕ್ಕೆ ಕೊನೆಗೊಳ್ಳಲಿದೆ. ಯಾರೆಲ್ಲ ಈ ಪೋಸ್ಟ್ಗೆ ಎಲಿಜಿಬಲ್ ಇದ್ದೀರೋ ಅವರು ಹಿಂದೆ ಅರ್ಜಿ ಸಲ್ಲಿಸಿ. ಏನಾದ್ರು ಡೌಟ್ ಇದ್ದರೆ ಮೆಸೇಜ್ ಮಾಡಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ. ಎಲ್ಲ ಡಾಕ್ಯುಮೆಂಟ್ಸನ್ನು ಮೊದಲಿಗೆ ರೆಡಿ ಮಾಡಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ. ಬೆಂಗಳೂರಿಗೆ ಅಲ್ಲದೆ ಕ್ಯಾಲಿಕಟ್, ತಿರುಪತಿ ಹಾಗೂ ಕಲಬುರಗಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಒಟ್ಟು ಹುದ್ದೆಗಳ ಸಂಖ್ಯೆ 4, 5, 8, 11, 12 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಬೆಂಗಳೂರು.